ಹೆಲೋ ನಮಸ್ತೆ ವೆಲ್ಕಮ್ ಟು ದಿಶಾಸ್ ಲಿಟಲ್ ವರ್ಲ್ಡ್. ನಾವು ಎಕ್ಸ್ಪ್ಲೋರ್ ಮಾಡಿದಂತಹ ಪ್ಲೇಸ್ ಬಂದು ಮುನ್ನಾರ್, ವಿಚ್ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಹಿಲ್ ಸ್ಟೇಷನ್ಸ್ ಇನ್ ಕೇರಳ. ಇಲ್ಲಿ ಅತಿ ಹೆಚ್ಚಾಗಿ ನಾವು ಟೀ ಪ್ಲಾಂಟೇಷನ್ಸ್ ಮತ್ತು ಮಿಸ್ಟ್ ಕವರ್ಡ್ ಮೌಂಟೇನ್ಸ್ನ ನೋಡ್ಬೋದು. ಹಾಗಾಗಿ ಇದು ನೇಚರ್ಸ್ ಲವರ್ಗಳಿಗೆ ಅಂತೂ ಪರ್ಫೆಕ್ಟ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಮುನ್ನಾರ್ ಸುಮಾರು 1600 ಮೀಟರ್ಸ್ ಎತ್ತರದಲ್ಲಿದೆ. ಇದನ್ನು ಕಾಶ್ಮೀರ್ ಆಫ್ ಸೌತ್ ಇಂಡಿಯಾ ಅಂತಲೂ ಕರೀತಾರೆ. ಸಿಟಿ ಲೈಫ್ನಿಂದ ದೂರವಾಗಿ ಫ್ರೆಶ್ ಏರ್, ಬ್ರೆಡ್ ಟೇಕಿಂಗ್ ವೇವ್ಸ್ ಮತ್ತು ಪೀಸ್ಫುಲ್ ವೈಬ್ಸ್ನ ಎಂಜಾಯ್ ಮಾಡಬೇಕಾದ್ರೆ ಮುನ್ನಾರ್ ಇಸ್ ದ ಬೆಸ್ಟ್ ಪ್ಲೇಸ್. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ 3 ಡೇಸ್ ಮುನ್ನಾರ್ ಐಟಿನರಿನ ತಿಳಿಸ್ಕೊಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಬೆಂಗಳೂರಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಫ್ರಮ್ ಬೆಂಗಳೂರು ಟು ಮುನ್ನಾರ್ ನಮಗೆ ಡೈರೆಕ್ಟ್ ಸ್ಲೀಪರ್ ಬಸ್ ಅವೈಲೇಬಲ್ ಇದೆ, ಬಟ್ ಪ್ರೈಸ್ ಮೇ ವೇರಿ ಆನ್ ವೀಕೆಂಡ್ ಆ್ಯಂಡ್ ವೀಕ್ ಡೇಸ್. ಬಸ್ಸಲ್ಲಿ ನಿಯರ್ಲಿ 12 hours ತೊಗೊಳುತ್ತೆ ರೀಚ್ ಆಗೋಕ್ಕೆ ಮುನ್ನಾರ್ಗೆ. ನಾವು ಬಸ್ ಇಳಿದಿದ ತಕ್ಷಣ ಬಂದಿದ್ದೆ SNB ಹೋಮ್ ಸ್ಟೇಗೆ. ನಾವು ಈ ಹೋಮ್ ಸ್ಟೇನ ಮೊದಲೇ ಬುಕ್ ಮಾಡ್ಕೊಂಡಿದ್ವಿ ಥ್ರೂ ಆನ್ಲೈನ್. ನಮಗೆ ಈ ರೂಮ್ನ ಕಾಸ್ಟು 4600 rupees ಆಗಿತ್ತು, ಬಟ್ ಪ್ರೈಸ್ ವಿಲ್ ವೇರಿ ಫ್ರಮ್ ಸೀಸನ್ ಟು ಸೀಸನ್. ಹೋಮ್ ಸ್ಟೇನ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರು, ತುಂಬ ಹೈಜಿನಿಕ್ ಆಗಿತ್ತು ಎಲ್ಲ ರೂಮ್ ಸಹ. ಓನರು ಅಷ್ಟೇ ಫ್ರೆಂಡ್ಲಿ ಆಗಿದ್ದರು, ಎಲ್ಲ ಸ್ಟಾಫ್ಸು ಅಷ್ಟೇ ನಮಗೆ ಹೋಮ್ಲಿ ಫೀಲ್ ಆಗ್ತಾಯಿತ್ತು ಇಲ್ಲಿ. ನೀವು ಯಾರಾದರೂ ಮುನ್ನಾರ್ಗೆ ಬರೋ ಪ್ಲ್ಯಾನ್ ಇತ್ತು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ದಿ SNB ಹೋಮ್ ಸ್ಟೇ. ಚೆಕ್ ಇನ್ ಟೈಮ್ ಇದ್ದಿದ್ದು 12 PM, ಬಟ್ ನಾವು ಮಾರ್ನಿಂಗ್ 9:30ಗೆ ಮುನ್ನಾರ್ ರೀಚ್ ಆಗಿದ್ವಿ. ರೂಮ್ ಖಾಲಿ ಇದ್ದಿದ್ದರಿಂದ ನಮಗೆ ಅರ್ಲಿ ಚೆಕ್ ಇನ್ಗೆ ಅವಕಾಶ ಕೊಟ್ಟರು. ನಾವು ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ನಂತರ ಬ್ರೇಕ್ಫಾಸ್ಟ್ನ ನಮಗೆ ಅಲ್ಲೇ ಪ್ರೊವೈಡ್ ಮಾಡಿದರು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಡೇ 1 ಟ್ರಿಪ್ನ ಸ್ಟಾರ್ಟ್ ಮಾಡಿದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಹೋಮ್ ಸ್ಟೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇಲ್ಲಿ ಪ್ಲೇ ಏರಿಯಾ ಸಹ ಇದೆ, ಕ್ಯಾರಮ್, ಚೆಸ್ ಎಲ್ಲ ಆಡ್ಬೋದು ನಾವು. ಹಾಗೆಯೇ ಇದು ಬಂದು ಡೈನಿಂಗ್ ಹಾಲ್. ಇಲ್ಲೇ ನಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಪ್ರೊವೈಡ್ ಮಾಡ್ತಾರೆ. ಬ್ರೇಕ್ಫಾಸ್ಟು ಬಫೆ ಇರುತ್ತೆ, ಅನ್ಲಿಮಿಟೆಡ್, ನಾವೇ ಸರ್ವ್ ಮಾಡ್ಕೊಳ್ಬೋದು. ಈ ಹೋಮ್ ಸ್ಟೇನ ತುಂಬಾ ಯೂನಿಕ್ಕಾಗಿ ಪ್ಲ್ಯಾನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ವಾಲ್ಸ್ನೆಲ್ಲ ಫುಲ್ಲು ಕೇವ್ ರೀತಿ ಕಟ್ಟಿದ್ದಾರೆ. ಇಟ್ಸ್ ನಾಟ್ ಅ ನಾರ್ಮಲ್ ವಾಲ್. ಮತ್ತು ಎಲ್ಲಿ ನೋಡಿದ್ರೂ ಇಲ್ಲಿ ಮರ ಗಿಡಗಳು ಚಿಕ್ಕ ಚಿಕ್ಕ ಆರ್ಟ್ಸ್ಗಳಿಂದನೇ ತುಂಬಿದೆ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿದ್ದಾರೆ ಇದನ್ನು. ಇದು ನಾವು ಬುಕ್ ಮಾಡಿದಂತಹ ಸೂಟ್ ರೂಮು. ನಾವಿದ್ದಿದ್ದು 3 ಮೆಂಬರ್ಸು, ಹಾಗಾಗಿ ನಾವು ಡಬಲ್ ಕಾಟ್ನ ಬುಕ್ ಮಾಡಿದ್ವಿ. ರೂಮ್ನು ಸಹ ಅಷ್ಟೇ ನೀಟಾಗಿ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿದ್ದಾರೆ. ರೂಮ್ ತುಂಬಾ ಇಷ್ಟ ಆಯಿತು ನಮಗೆ. ನಾವಿಲ್ಲಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಡೇ 1 ಪ್ಯಾಕೇಜ್ನ ಬುಕ್ ಮಾಡಿ ಆಟೋನಲ್ಲಿ ಹೊರಟ್ವಿ. ನಾವಿಲ್ಲಿ ಫಸ್ಟ್ ರೀಚ್ ಆಗಿದೆ ಎರ್ವಿಕುಲಂ ನ್ಯಾಷನಲ್ ಪಾರ್ಕ್. ಇಲ್ಲಿ ನಮಗೆ ಎಂಟ್ರೆನ್ಸ್ ಟಿಕೆಟ್ನ ಪ್ರೊವೈಡ್ ಮಾಡ್ತಾರೆ. ಎಂಟ್ರೆನ್ಸ್ ಟಿಕೆಟ್ ಬಂದು 200 rupees ಪರ್ ಪರ್ಸನ್ ಆಗಿರುತ್ತೆ. ಒಳಗಡೆ ಅವ್ರದ್ದೇ ಬಸ್ನಲ್ಲಿ ನಮಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ 1 kilometer ವಾಕ್ ಮಾಡಬೇಕು ನಾವು ಟು ಸಿ ದ ವ್ಯೂ ಪಾಯಿಂಟ್. ನಾವಿಲ್ಲಿ ಟಿಕೆಟ್ನ ತಗೊಂಡು ಚೆಕ್ ಮಾಡಿಸಿ ಎಂಟ್ರಿ ಆದ್ವಿ ಒಳಗಡೆ. ಇಲ್ಲಿ ನಾವು ಬಸ್ಗೆ ವೆಯ್ಟ್ ಮಾಡಬೇಕು. ಬ್ಯಾಚ್ ವೈಸಲ್ಲಿ ಅವ್ರು ನಮ್ಮನ್ನು ಪಿಕಪ್ ಮಾಡ್ತಾರೆ.
ಈಗ ಬಸ್ ಬಂದಿದೆ. ಸೊ ನಾವು ಟಿಕೆಟ್ನ ಚೆಕ್ ಮಾಡಿಸಿ ಬಸ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಂದ 5 ಕಿಲೋಮೀಟರ್ಸ್ ಅವ್ರು ನಮ್ಮನ್ನು ಬಸ್ಸಲ್ಲಿ ಕರ್ಕೊಂಡೋಗಿ ಟಾಪಲ್ಲಿ ಬಿಡ್ತಾರೆ. ಅಲ್ಲಿಂದ 1 ಕಿಲೋಮೀಟರ್ಸ್ ನಾವು ಟ್ರೆಕ್ ಮಾಡಬೇಕು ಟು ಸಿ ದ ವ್ಯೂ ಪಾಯಿಂಟ್. ಈ ವ್ಯೂ ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದು ಟಾಪಿಂದ ನಾವು ನೋಡ್ತಾ ಇರೋದು ಟಾಪ್ ವ್ಯೂ. ಫುಲ್ಲು ಟೀ ಪ್ಲಾಂಟೇಶನ್ ಕಾಣಿಸ್ತಾ ಇದೆ ನಮಗೆ. ಹಾಗೆ ಆ ಮೌಂಟೇನ್ಸ್ ಮಧ್ಯದಲ್ಲಿ ಫಾಗ್ ಸಹ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಾವು ಇವಾಗ ಟಾಪಲ್ಲಿ ರೀಚ್ ಆದಮೇಲೆ ಇಲ್ಲಿನ ಫೇಮಸ್ ಅನಿಮಲ್ ನೀಲಗಿರಿ ತಾರ್ನ ನಾವು ನೋಡ್ತಾ ಇದ್ದೀವಿ. ಇದು ಬರೀ ನೀಲಗಿರಿ ಮೌಂಟೇನ್ಸಲ್ಲಿ ಅಷ್ಟೇ ಕಾಣಿಸುತ್ತೆ, ಬೇರೆ ಎಲ್ಲ ಕಡೆ ಕಾಣಿಸೋದಿಲ್ಲ. ಈ ನೀಲಗಿರಿ ತಾರ್ ನಮಗೆ ವೆಸ್ಟರ್ನ್ ಘಾಟ್ಸ್ಗಳಲ್ಲಿ ಮಾತ್ರ ಕಂಡುಬರೋ ಅಂಥ ತುಂಬ ಅಪರೂಪದ ಸ್ಪೀಶೀಸ್ ಆಗಿದೆ. ಇದು ಎಷ್ಟು ಸ್ಟೀಪ್ ಇದ್ರೂ ತುಂಬ ಸುಲಭವಾಗಿ ಹತ್ಬಿಡುತ್ತೆ, ಅದೇ ಇದರದ ವಿಶೇಷತೆ. 1 ಕಿಲೋಮೀಟರ್ ಟಾಪಲ್ಲಿ ಟ್ರೆಕ್ ಮಾಡ್ಕೊಂಡು ಬಂದಮೇಲೆ ನಮಗೆ ಈ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಮತ್ತು ಈ ಬೋರ್ಡ್ ಸಹ ಇರ್ವಿಕುಲಂ ನ್ಯಾಷನಲ್ ಪಾರ್ಕ್ ಅಂತ ಕಾಣಿಸುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರುವಂತಹ ವ್ಯೂ ಸಹ ಎಷ್ಟು ಸುಂದರವಾಗಿದೆ. ಟಾಪಲ್ಲಿ ಒಂದು ರೆಸ್ಟೋರೆಂಟ್ ಕೂಡ ಇದೆ. ನಾವು ಏನಾದರೂ ನಮಗೆ ಬೇಕಂತ ಅಂದರೆ ಇಲ್ಲಿ ತಗೊಳ್ಬೋದು. ನೀವು ಆಲ್ಮೋಸ್ಟ್ ಮುನ್ನಾರಲ್ಲಿ ಎಲ್ಲೇ ಹೋದ್ರೂ ಸಹ ಈ ಟೀ ಪ್ಲಾಂಟೇಶನ್ ನಮಗೆ ಕಾಣಿಸುತ್ತೆ. ಕಾರಣ ಏನಂದರೆ ಇಲ್ಲಿನ ತಂಪಾದ ವಾತಾವರಣ ಮತ್ತು ಎತ್ತರದ ಬೆಟ್ಟಗಳು, ಸಾಕಷ್ಟು ಮಳೆ ಈ ಚಹಾ ಬೆಳವಣಿಗೆ ಅಂದರೆ ಟೀಗೆ ತುಂಬ ಸೂಕ್ತವಾದ ಮಣ್ಣು. ಬ್ರಿಟಿಷರು ಕಾಲದಲ್ಲಿ ಈ ಟೀ ಪ್ಲಾಂಟೇಶನ್ನ ಆರಂಭ ಮಾಡಿದರು. ಆದರೆ ಈಗ ಮುನ್ನಾರ್ ಭಾರತದ ಪ್ರಮುಖ ಟೀ ಉತ್ಪನ್ನ ಪ್ರದೇಶಗಳಲ್ಲಿ ಇದೂ ಸಹ ಒಂದಾಗಿದೆ. ನಾವು ನೆಕ್ಸ್ಟ್ ಹೊರಟಿದಂಥ ಪ್ಲೇಸ್ ಬಂದು ರಾಕ್ ಕೇವ್. ಇಲ್ಲಿ ಒಂದು ಕೇವ್ ಇದೆ, ಬಟ್ ಒಳಗಡೆ ತುಂಬ ಕತ್ಲಿದ್ದ ಕಾರಣದಿಂದ ನಾವು ಒಳಗಡೆ ಹೋಗಲಿಲ್ಲ, ಹೊರಗಡೆಯಿಂದನೇ ನೋಡಿದ್ವಿ. ಅಲ್ಲಿ 2 ಸ್ಟೋನ್ಸ್ ಇದೆ, ರಾಕ್ ಇದೆ, ಅದ್ರ ಮಧ್ಯೆ ಇದೊಂದು ಕೇವ್ ಇದೆ. Hello, come let's ask some unknown person like what is famous in Munnar and how the Munnar name comes. Tell your name first. My name is Augustine. Okay. Now you tell what is famous in Munnar and how the name Munnar comes. Munnar main sightseeing Munnar main direction, Matupatti direction. Going Okay. photo point, Matupatti factory, elephant ride, and tea factory, Matupatti boating, and eco point, Gundala Lake, top station, Tamil Nadu, Kerala, Tamil Nadu border view. Next direction after tomorrow sightseeing place Cochin route. Then Bodhamudi viewpoint, Athkad waterfalls, Spices garden, and elephant ride, zip line, jeep safari, famous. Next tea main production tea production only. Which company is actually owning that? Main Munnar 90% Tata tea property. Tata Tea Company. Okay. Why that Munnar name comes actually? 3 rivers changing, 3 river changing places Munnar. One Parivara river and Matupatti river, Naladini river. 3 names Munnar. Actually, R meanings river. 3 rivers are changing Munnar. Okay, Munnu means 3, Aru means river in Tamil. Tamil Moon. Oh, 3 rivers connecting place, we call it as Munnar. Munnar city. Okay. This is Cab Road. ರಾಕ್ ಕೇವ್ನ ನೋಡಿಕೊಂಡು ಒಂದಿಷ್ಟು ಫೋಟೋಸ್ನ ತೆಕ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಟೀ ಪ್ಲಾಂಟೇಶನ್ಗೆ. ಈ ಬ್ಯೂಟಿಫುಲ್ ಟೀ ಪ್ಲಾಂಟೇಶನ್ ಮಧ್ಯೆ ವಾಕ್ ಮಾಡ್ತಿರೋ ಎಕ್ಸ್ಪೀರಿಯನ್ಸ್ ಅಂತೂ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬಾ ಪೀಸ್ಫುಲ್ ವೈಬ್ಸ್ ಇದೆ ಇಲ್ಲಿ.
ಇಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್ಗೆ. ಇಲ್ಲಿ ಎಂಟ್ರಿ ಟಿಕೆಟ್ ಬಂದು 100 ರೂಪೀಸ್ ಪರ್ ಪರ್ಸನ್ಗೆ. ನಾವು ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಂತೂ ಫುಲ್ಲು ಡಿಫ್ರೆಂಟ್ ಕೈಂಡ್ ಆ್ಯಂಡ್ ವೆರೈಟೀಸ್ ಆಫ್ ಫ್ಲವರ್ಸ್ನ ನಾವು ನೋಡ್ತಾ ಇದ್ದೀವಿ. ಒನ್ ವೆರೈಟಿ ಆಫ್ ಫ್ಲವರ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ನೇಚರ್ ಲವರ್ಸ್ಗಂತೂ ಇದು ಪರ್ಫೆಕ್ಟ್ ಡೆಸ್ಟಿನೇಷನ್. ನಾವು ತುಂಬ ಹೊತ್ತು ಟೈಮ್ನ ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ಯಾಕೆ ಅಂದರೆ ನಮಗೆ ಈ ಫ್ಲವರ್ಸ್ ಎಲ್ಲ ನೋಡಲಿಕ್ಕೆ ತುಂಬಾ ಖುಷಿ ಅನಿಸ್ತಾ ಇತ್ತು. ಮತ್ತು ಇಲ್ಲಿನ ಅಟ್ಮಾಸ್ಫಿಯರ್ ಸಹ ಅಷ್ಟೇ ಚೆನ್ನಾಗಿತ್ತು. ಇಲ್ಲಿ ಈವ್ನಿಂಗ್ 7 o'clockಗೆ ಲೇಸರ್ ವಾಟರ್ ಶೋ ನಡೀತಾ ಇತ್ತು. ಇದು ಅರೌಂಡ್ 10 to 15 ಮಿನಿಟ್ಸ್ ತನಕ ನಡೆಯುತ್ತೆ. ಈ ಲೇಸರ್ ಶೋನ ನೋಡಿಕೊಂಡು ನಾವು ನಮ್ಮ ಹೋಮ್ ಸ್ಟೇಗೆ ಹೋದ್ವಿ. ನಮ್ಮ ಡೇ 1 ಮುಗೀತು. ನಂತರ ನಮ್ಮ ಡೇ 2 ಸ್ಟಾರ್ಟ್ ಆಯಿತು. ನಾವು ಮಾರ್ನಿಂಗ್ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಇಲ್ಲಿ ಬ್ರೇಕ್ಫಾಸ್ಟ್ಗೆ ನೀವು ನೋಡ್ತಾ ಇರ್ಬೋದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಕೇಕ್ಸ್ ಇತ್ತು. ಹಾಗೆಯೇ ಪೂರಿ, ಸಾಗು ಹಾಗೆ ಉಪ್ಮಾ ಇತ್ತು. ಇದನ್ನೆಲ್ಲ ನಾವು ತಿಂದ್ಕೊಂಡು ನಮ್ಮ ಡೇ 2 ಸೈಟ್ ಸೀಯಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಡೇ 2 ನಾವು ಫಸ್ಟ್ ಪ್ಲೇಸ್ ಬಂದಿದ್ದೆ ಪೊತೆಮಿಡು ವ್ಯೂ ಪಾಯಿಂಟ್. ಇದು ಸನ್ರೈಸ್ ಮತ್ತು ಸನ್ಸೆಟ್ ಸಮಯದಲ್ಲಿ ತುಂಬಾ ಮ್ಯಾಜಿಕಲ್ ಆಗಿ ಕಾಣಿಸುತ್ತೆ. ಬಟ್ ನಾವು ಬರೋ ಅಷ್ಟರಲ್ಲಿ ಸನ್ರೈಸ್ ಆಗಿತ್ತು. ಸೊ ಹಾಗಾಗಿ ನಾವು ಈ ವ್ಯೂನ ಎಂಜಾಯ್ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ಅಲ್ಲೇ ಹೋಗ್ತಾ ಆನ್ ದ ವೇಯಲ್ಲಿ ನಮಗೆ ಈ ಚಿಕ್ಕ ವಾಟರ್ ಫಾಲ್ಸ್ ಕಾಣಿಸ್ತು. ನಾವು ಈ ವಾಟರ್ ಫಾಲ್ಸಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾವು ಹೊರಟಿದ್ದೆ ಕೇರಳ ಫಾರ್ಮ್ಗೆ. ಇದನ್ನು ಸ್ಪೈಸಸ್ ಗಾರ್ಡನ್ ಅಂತಲೂ ಕರೀತಾರೆ. ಇಲ್ಲಿ ನಮಗೆ ಒಳಗಡೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ, ಅವ್ರದ್ದೇ ಜೀಪಲ್ಲಿ. ಎಂಟ್ರೆನ್ಸ್ ಟಿಕೆಟ್ ಬಂದು ಒಬ್ಬರಿಗೆ 100 ರೂಪೀಸ್. ಇದು ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಫ್ರಮ್ ದ ಮೇನ್ ರೋಡ್. ಇವಾಗ ನಾವು ಬಂದು ಇಲ್ಲಿ ರೀಚ್ ಆದ್ವಿ ಫಾರ್ಮ್ ಹೌಸ್ಗೆ. ನಮಗೆ ಇಂಗ್ಲೀಷ್ ಸ್ಪೀಕಿಂಗ್ ಗೈಡ್ನು ಸಹ ಅಸೈನ್ ಮಾಡಿರ್ತಾರೆ ಇದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ. Tablets. For the skin, no, also. Okay. And slowly you can avoid insulin. You can depend on Ayurveda, and they say slowly you will cure. God, they cut and remove the plant, but the seed growing. Okay, this is. And that one is the ashwagandha. And we are using the root of the ashwagandha in the. And of course, if you Google it sometimes later, you can find. It's ready. We can take this and dry out and take the essence. We have up there vanilla beans. ಈ ಫಾರ್ಮ್ ಹೌಸಲ್ಲಿ ನಮಗೆ ಡಕ್ಸ್ ಮತ್ತು ಡಿಫ್ರೆಂಟ್ ಕೈಂಡ್ಸ್ ಆಫ್ ರ್ಯಾಬಿಟ್ಸ್ನೂ ಸಹ ನೋಡ್ಬೋದು. ಇದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಅವ್ರದ್ದೇ ಜೀಪಲ್ಲಿ ಹೊರಟ್ವಿ. ಸ್ಪೈಸಸ್ ಗಾರ್ಡನ್ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಜಿಪ್ ಲೈನ್ಗೆ. ಇದು 400 ಫೀಟ್ ಎಬೋವ್ ಇತ್ತು.
ನನಗಂತೂ ತುಂಬಾ ಭಯ ಆಯಿತು. ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ಹೈಟಿಂದ ಜಿಪ್ ಲೈನ್ನ ಟ್ರೈ ಮಾಡ್ತಿದ್ದಿದ್ದು. ತುಂಬಾ ಕ್ರೇಜಿ ಆದಂಥ ಎಕ್ಸ್ಪೀರಿಯನ್ಸ್ ಇದಂತೂ. ನಾನು ಕೆಳಗಡೆ ನೋಡಲೇ ಇಲ್ಲ ಜಾಸ್ತಿ, ಯಾಕೆಂದರೆ ನನಗೆ ಸ್ವಲ್ಪ ಹೈಟ್ ಫೋಬಿಯಾ ಇದೆ, ಹಾಗಾಗಿ ನಾನು ಕೆಳಗಡೆ ನೋಡಲೇ ಇಲ್ಲ. ನನ್ನ ಫೋಕಸ್ ವಿಡಿಯೋದ ಮೇಲೆ ಇತ್ತು. ನಾವು ನೆಕ್ಸ್ಟು ಒಂದಿಷ್ಟು ಪ್ಲೇಸಸ್ನ ನೋಡಲಿಕ್ಕೋಸ್ಕರ ಜೀಪಲ್ಲಿ ಹೊರಟ್ವಿ. ನೀವು ಹೋಗಬೇಕು ಅಂತ ಅಂದರೆ ಈ ಪ್ಯಾಕೇಜ್ನ ಬುಕ್ ಮಾಡ್ಕೊಳ್ಳಿಕ್ಕೆ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವಿಲ್ಲಿಂದ ಹೊರಟಿ ರೀಚ್ ಆಗಿದ್ದು ಚುನಾಯಮ್ಮಕ್ಕಲ್ ವಾಟರ್ ಫಾಲ್ಸ್ಗೆ. ಈ ವಾಟರ್ ಫಾಲ್ಸ್ಗೆ ಯಾವುದೇ ರೀತಿ ಎಂಟ್ರಿ ಟಿಕೆಟ್ ಇಲ್ಲ, ಇದು ಫ್ರೀ ಎಂಟ್ರಿ ಇದೆ. 2026 ಅಷ್ಟು ಮಳೆ ಆಗದೇ ಇರೋ ಕಾರಣ ನಮಗಿಲ್ಲಿ ಯಾವುದೇ ವಾಟರ್ ಫಾಲ್ಸಲ್ಲೂ ಹೆಚ್ಚಿಗೆ ನೀರನ್ನ ನೋಡಲಿಕ್ಕೆ ಚಾನ್ಸ್ ಇಲ್ಲ. ಈ ವಾಟರ್ ಫಾಲ್ಸಲ್ಲಿ ಅಟ್ಲೀಸ್ಟ್ ಸ್ವಲ್ಪನಾದರೂ ನೀರಿದೆ. ಇನ್ನು ಬೇರೆ ವಾಟರ್ ಫಾಲ್ಸ್ ನಾವು ವಿಸಿಟ್ ಮಾಡಿದ್ರಲ್ಲಿ ಅಲ್ಲಿ ಎಲ್ಲೂ ನೀರಿರಲಿಲ್ಲ. ಅಲ್ಲಿ ಡ್ರೋನ್ ಶಾಟ್ ತೆಗಿತಾ ಇದ್ರು, ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡ್ಸು ಸಹ ಡ್ರೋನ್ ಶಾಟ್ನ ತೊಗೊಂಡ್ವಿ. ಡ್ರೋನ್ ಶಾಟಿನ ಕಾಸ್ಟ್ ಬಂದು 300 ರುಪೀಸು. 1 ವಿಡಿಯೋ ಪ್ಲಸ್ 3 ಫೋಟೋಸ್ನ ಕೊಡ್ತಾರೆ. ನಾವಿಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ಪನ್ನಿ ರಿವರ್ ಹ್ಯಾಂಗಿಂಗ್ ಬ್ರಿಡ್ಜ್ಗೆ. ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಒಂದು ಸ್ವಲ್ಪ ವಾಕ್ ಮಾಡಿ ಸೈಡ್ ವ್ಯೂ ನೋಡಿ ಇಲ್ಲಿಂದ ನೆಕ್ಸ್ಟ್ ನಾವು ಚೆನ್ನಕುಲಂ ಡ್ಯಾಮ್ಗೆ ಹೊರಟ್ವಿ. ಈ ಪ್ಲೇಸಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಮೂವಿ ಶೂಟ್ ಆಗಿದೆ. ಶಾರುಖ್ ಖಾನ್ ಜೀಪು ನೀರಿಗೆ ಬೀಳೋದು ಆ ಶೂಟ್ ಆಗಿರೋದು ಇದೇ ಪ್ಲೇಸಲ್ಲಿ. ಇಲ್ಲಿ ಬೋಟಿಂಗ್ ಸಹ ಮಾಡ್ಬೋದು. 1200 ರುಪೀಸು 4 ಪರ್ಸನ್ಗೆ. ನಾವು ಬೋಟಿಂಗ್ ಮಾಡಲಿಲ್ಲ. ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟು ಮ್ಯಾಗಿ ತಿಂತ 360 ಡಿಗ್ರಿ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡಿದ್ವಿ. ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಕೇರಳ ಸ್ಯಾರಿ ಮೇಕಿಂಗ್ ಫ್ಯಾಕ್ಟ್ರಿಗೆ. दाहा पूरे बॉइलिंग दाहा ये ज़्यादा टाइम बॉइलिंग देन आफ्टर ही बनता है. सो आफ्टरवर्ड्स नो पेड करता है. जस्ट ए डेमो. वेडाफाक में नियर पनीबूटी आएगा 50 किलोमीटर डिस्टेंस. वेडाफाक में पूरा ये पलाटे कांचीपुरम ये बनाना कॉटन डाई वाला सारी पूरा ये वेडाफाक सारी के ಇಲ್ಲಿನ ಫೇಮಸ್ ಕೇರಳ ಸ್ಯಾರೀಸ್ನ ನಾವು ಶಾಪಿಂಗ್ ಮಾಡಿದ್ವಿ. ನಾನು 2 ಸ್ಯಾರಿನ ಪರ್ಚೇಸ್ ಮಾಡಿದೆ. ನಾವು ಡೇ 3 ನಮ್ಮ ಹೋಮ್ ಸ್ಟೇಯಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿ ಪ್ಲೇಸಸ್ ತುಂಬ ಚೆನ್ನಾಗಿರೋದ್ರಿಂದ ನಾವೊಂದಿಷ್ಟು ಫೋಟೋಸ್ನ ತೆಕ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಟೀ ಮ್ಯೂಸಿಯಮ್ಗೆ.
ಇಲ್ಲಿನ ಎಂಟ್ರೆನ್ಸ್ ಟಿಕೆಟ್ ಬಂದು 150 ರುಪೀಸ್ ಪರ್ ಪರ್ಸನ್ಗೆ. ಈ ಮ್ಯೂಸಿಯಂನಲ್ಲಿ ಆವಾಗ ಯೂಸ್ ಮಾಡ್ತಿದ್ದಂತಹ ಟೀ ಮೆಷಿನ್ಸು, ಹಾಗೆಯೇ ವಿಂಟೇಜ್ ಕಲೆಕ್ಷನ್ಸ್ ಆದಂತಹ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮತ್ತು ಥಾರ್ ಗೋಟಿನ್ ಒರಿಜಿನಲ್ ಎಲ್ಲನೂ ಕಲೆಕ್ಷನ್ಸ್ ಇದೆ. ಇಲ್ಲಿ ನಮಗೆ ಒಂದು 30 ಮಿನಿಟ್ಸ್ ಮೂವಿ ತೋರಿಸಿದ್ರು ಪ್ರೊಜೆಕ್ಟರಲ್ಲಿ. ಹೇಗೆ ಕಣ್ಣನ್ ದೇವನ್ ಅಂತ ಕಂಪನಿ ಒರಿಜಿನೇಟ್ ಆಯಿತು ಅಂತ ನಮಗಿಲ್ಲಿ ಅದರ ರಿಲೇಟೆಡ್ ಮೂವಿ ತೋರಿಸಿದ್ರು. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಟೀ ಲೀವ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ ಮತ್ತು ಅದರ ಹೆಲ್ತ್ ಬೆನಿಫಿಟ್ ಸಹ ಮೆನ್ಷನ್ ಮಾಡಿದ್ದಾರೆ. ಇದು ಬಂದು ಟೀ ಮೇಕಿಂಗ್ ಪ್ರೊಸೀಜರ್, ಹೇಗೆ ಟೀನ ಪ್ರಿಪೇರ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ಟೀನ ಒಂದು ಕಡೆ ಮತ್ತು ವೇಸ್ಟ್ನ ಒಂದು ಕಡೆ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ ವೇಸ್ಟಿಂದ ಹೇರ್ ಡೈ ಮತ್ತು ಕ್ಲಾತ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅಂತ ಅವ್ರು ತಿಳಿಸಿದ್ರು. ಟೀ ಫ್ಯಾಕ್ಟ್ರಿ ಪಕ್ಕನೇ ನಮಗೆ ಇಲ್ಲಿ ಟೀ ಪೌಡರ್ ಶಾಪ್ ಇದೆ. ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೀ ಪೌಡರ್ಸ್ ಸಿಗುತ್ತೆ. ಇದನ್ನು ನಾವು ಶಾಪ್ ಕೂಡ ಮಾಡ್ಬೋದು ಇಲ್ಲಿ. ಇಲ್ಲಿ ವೆರೈಟೀಸ್ ಆಫ್ ಟೀ ಸಹ ಅವೈಲೇಬಲ್ ಇತ್ತು. ನಾವು ಒಂದು ಟೀ ತೊಗೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆಯೇ ಟೀ ಮ್ಯೂಸಿಯಂ ಪಕ್ಕದಲ್ಲಿ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಇಲ್ಲಿಂದ ನಮಗೆ ಕಂಪ್ಲೀಟ್ ಟೀ ಪ್ಲಾಂಟೇಶನ್, ಟೀ ಎಸ್ಟೇಟ್ ಫುಲ್ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ನಾವು ಅಲ್ಲಿ ಸಹ ಟೈಮ್ ಸ್ಪೆಂಡ್ ಮಾಡಿದ್ವಿ.
ಇದಾಗಿತ್ತು ನನ್ನ 3 ಡೇಸ್ ಮುನ್ನಾರ್ ವ್ಲಾಗ್. ಇದೇ ರೀತಿ ಟ್ರಾವೆಲ್ ವೀಡಿಯೋಸ್ಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.